ಭಾರತದ ವಿರುದ್ಧ ಪಾಕಿಸ್ತಾನ ಮಸಲತ್ತನ್ನ ಮಾಡ್ತಲೇ ಇರ್ತದೆ. ಅದಕ್ಕೆ ಉದಾಹರಣೆ ಎಂಬಂತೆ ಇದೀಗ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆ ನಿಂತು ಹೊಸ ಕುತಂತ್ರವನ್ನ ಮಾಡ್ತಾ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಬಾಂಗ್ಲಾದೇಶಕ್ಕೆ ಕಾಲಿಟ್ಟ ಐಎಸ್ಐ ಟೀಮ್. ಐಎಸ್ಐ ಎಂಟ್ರಿಯಿಂದ ಭಾರತಕ್ಕೆ ಟೆನ್ಷನ್. ಹೌದು, ಪಾಕಿಸ್ತಾನದ ನಟೋರಿಯಸ್ ಗುಪ್ತಚರ ಏಜೆನ್ಸಿ ಐಎಸ್ಐ ಬಾಂಗ್ಲಾದೇಶಕ್ಕೆ ರಹಸ್ಯವಾಗಿ 4 ಉನ್ನತ ಏಜೆಂಟರನ್ನ ಕಳುಹಿಸಿದೆ. ಐಎಸ್ಐ ಮುಖ್ಯಸ್ಥ ಅಸಿಂ ಮಲಿಕ್ ನೇತೃತ್ವದಲ್ಲಿ ಈ ತಂಡ ಅಲ್ಲಿನ ಉನ್ನತ ನಾಯಕರನ್ನ ಭೇಟಿ ಮಾಡಿದೆ. ಭಾರತದ RINAW ಅಥವಾ ರಾ ಈ ಬೆಳವಣಿಗೆಗಳನ್ನ ಬಹಳ ನಿಕಟವಾಗಿ ಫಾಲೋ ಮಾಡ್ತಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ದೋಸ್ತಿ ಬೆಳೆದ್ರೆ ಭಾರತಕ್ಕೆ ಟೆನ್ಷನ್ ಯಾಕೆ ಅನ್ನೋದನ್ನ ಅವಲೋಕಿಸಿದ್ರೆ, ಪಾಕಿಸ್ತಾನವು ಭಾರತದ ವಿರುದ್ಧ ಬಾಂಗ್ಲಾದೇಶವನ್ನ ಎತ್ತಿಕಟ್ಟಬಹುದು. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಆಯುಧಗಳನ್ನ ಸರಬರಾಜು ಮಾಡಬಹುದು. ಬಾಂಗ್ಲಾಕ್ಕೆ ಪಾಕ್ JF-20 ಫೈಟರ್ ಜೆಟ್ಗಳನ್ನು ನೀಡಬಹುದು. ಬಾಂಗ್ಲಾ ಸೇನೆಗೆ ಪಾಕಿಸ್ತಾನ ತರಬೇತಿ ನೀಡಬಹುದು. ಬಾಂಗ್ಲಾದೇಶದಲ್ಲಿರೋ ಟೆರರಿಸ್ಟ್ಗಳನ್ನ ಭಾರತದ ವಿರುದ್ಧ ಬಳಸಬಹುದು. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದಕ್ಕೆ ಕುಮ್ಮಕ್ಕು ಕೂಡ ಕೊಡಬಹುದು. ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಬಹುದು. ಭಾರತದ RINAW ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಜೊತೆಗೆ ಅದಕ್ಕೆ ರಣತಂತ್ರ ರೂಪಿಸುತ್ತಿದೆ. ಆದ್ರೆ ಇವೆಲ್ಲದರ ನಡುವೆ ಪಾಕಿಸ್ತಾನದ ಏಜೆಂಟರು ರಂಗಪುರ ಎಂಬ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ರಂಗಪುರ ಭಾರತದ ಚಿಕನ್ ನೆಕ್ ಭಾಗದಲ್ಲಿದೆ. ಚಿಕನ್ ನೆಕ್ ಅಂದ್ರೆ ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸೋ ಒಂದು ಕಾರಿಡಾರ್. ಇದು ಕೇವಲ 17 ಕಿಲೋಮೀಟರ್ ಅಗಲ ಇದೆ. ಈ ಬೆಳವಣಿಗೆ ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಈ ಆತಂಕಕ್ಕೂ ಕಾರಣವಿದೆ. ರಂಗಪುರ ಬಳಿ ಭಾರತದ ಚಿಕನ್ ನೆಕ್ ಭಾಗವನ್ನ ಬ್ಲಾಕ್ ಮಾಡೋದು. ಚಿಕನ್ ನೆಕ್ ಬ್ಲಾಕ್ ಆದ್ರೆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಟ್ಟಾಗಲಿದೆ. ಚಿಕನ್ ನೆಕ್ ಬ್ಲಾಕ್ ಆದ್ರೆ ಭಾರತ 2 ಭಾಗವಾಗಲಿದೆ. ಚಿಕನ್ ನೆಕ್ ವಶಪಡಿಸಿಕೊಂಡ್ರೆ ಭಾರತಕ್ಕೆ ಅತಿ ದೊಡ್ಡ ಏಟು. ಭಾರತಕ್ಕೆ ಒಂದೇ ಸಲ 3 ಶತ್ರುಗಳನ್ನ ಎದುರಿಸಬೇಕಾದ ಸನ್ನಿವೇಶ ಬಂದೊದಗುತ್ತೆ. ಅಂದ್ರೆ ಪಶ್ಚಿಮದಲ್ಲಿ ಪಾಕ್, ಉತ್ತರದಲ್ಲಿ ಚೀನಾ, ಪೂರ್ವದಲ್ಲಿ ಬಾಂಗ್ಲಾ. ಒಟ್ಟಾರೆ ಭಾರತದ ವಿರುದ್ಧ ಸಂಚು ಮಾಡುತ್ತಿದ್ದ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸಿದ್ದು, ಇದಕ್ಕೆ ಭಾರತ ಸಜ್ಜಾಗಿದೆ ಅಂತ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ವಿರುದ್ಧ ಪಾಕಿಸ್ತಾನ ಮಸಲತ್ತನ್ನ ಮಾಡ್ತಲೇ ಇರ್ತದೆ. ಅದಕ್ಕೆ ಉದಾಹರಣೆ ಎಂಬಂತೆ ಇದೀಗ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆ ನಿಂತು ಹೊಸ ಕುತಂತ್ರವನ್ನ ಮಾಡ್ತಾ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಬಾಂಗ್ಲಾದೇಶಕ್ಕೆ ಕಾಲಿಟ್ಟ ಐಎಸ್ಐ ಟೀಮ್. ಐಎಸ್ಐ ಎಂಟ್ರಿಯಿಂದ ಭಾರತಕ್ಕೆ ಟೆನ್ಷನ್. ಹೌದು, ಪಾಕಿಸ್ತಾನದ ನಟೋರಿಯಸ್ ಗುಪ್ತಚರ ಏಜೆನ್ಸಿ ಐಎಸ್ಐ ಬಾಂಗ್ಲಾದೇಶಕ್ಕೆ ರಹಸ್ಯವಾಗಿ 4 ಉನ್ನತ ಏಜೆಂಟರನ್ನ ಕಳುಹಿಸಿದೆ. ಐಎಸ್ಐ ಮುಖ್ಯಸ್ಥ ಅಸಿಂ ಮಲಿಕ್ ನೇತೃತ್ವದಲ್ಲಿ ಈ ತಂಡ ಅಲ್ಲಿನ ಉನ್ನತ ನಾಯಕರನ್ನ ಭೇಟಿ ಮಾಡಿದೆ. ಭಾರತದ RINAW ಅಥವಾ ರಾ ಈ ಬೆಳವಣಿಗೆಗಳನ್ನ ಬಹಳ ನಿಕಟವಾಗಿ ಫಾಲೋ ಮಾಡ್ತಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ದೋಸ್ತಿ ಬೆಳೆದ್ರೆ ಭಾರತಕ್ಕೆ ಟೆನ್ಷನ್ ಯಾಕೆ ಅನ್ನೋದನ್ನ ಅವಲೋಕಿಸಿದ್ರೆ, ಪಾಕಿಸ್ತಾನವು ಭಾರತದ ವಿರುದ್ಧ ಬಾಂಗ್ಲಾದೇಶವನ್ನ ಎತ್ತಿಕಟ್ಟಬಹುದು. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಆಯುಧಗಳನ್ನ ಸರಬರಾಜು ಮಾಡಬಹುದು. ಬಾಂಗ್ಲಾಕ್ಕೆ ಪಾಕ್ JF-20 ಫೈಟರ್ ಜೆಟ್ಗಳನ್ನು ನೀಡಬಹುದು. ಬಾಂಗ್ಲಾ ಸೇನೆಗೆ ಪಾಕಿಸ್ತಾನ ತರಬೇತಿ ನೀಡಬಹುದು. ಬಾಂಗ್ಲಾದೇಶದಲ್ಲಿರೋ ಟೆರರಿಸ್ಟ್ಗಳನ್ನ ಭಾರತದ ವಿರುದ್ಧ ಬಳಸಬಹುದು. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದಕ್ಕೆ ಕುಮ್ಮಕ್ಕು ಕೂಡ ಕೊಡಬಹುದು. ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಬಹುದು. ಭಾರತದ RINAW ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಜೊತೆಗೆ ಅದಕ್ಕೆ ರಣತಂತ್ರ ರೂಪಿಸುತ್ತಿದೆ. ಆದ್ರೆ ಇವೆಲ್ಲದರ ನಡುವೆ ಪಾಕಿಸ್ತಾನದ ಏಜೆಂಟರು ರಂಗಪುರ ಎಂಬ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ರಂಗಪುರ ಭಾರತದ ಚಿಕನ್ ನೆಕ್ ಭಾಗದಲ್ಲಿದೆ. ಚಿಕನ್ ನೆಕ್ ಅಂದ್ರೆ ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸೋ ಒಂದು ಕಾರಿಡಾರ್. ಇದು ಕೇವಲ 17 ಕಿಲೋಮೀಟರ್ ಅಗಲ ಇದೆ. ಈ ಬೆಳವಣಿಗೆ ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಈ ಆತಂಕಕ್ಕೂ ಕಾರಣವಿದೆ.
ರಂಗಪುರ ಬಳಿ ಭಾರತದ ಚಿಕನ್ ನೆಕ್ ಭಾಗವನ್ನ ಬ್ಲಾಕ್ ಮಾಡೋದು. ಚಿಕನ್ ನೆಕ್ ಬ್ಲಾಕ್ ಆದ್ರೆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಟ್ ಆಗಲಿದೆ. ಚಿಕನ್ ನೆಕ್ ಬ್ಲಾಕ್ ಆದ್ರೆ ಭಾರತ 2 ಭಾಗವಾಗಲಿದೆ. ಚಿಕನ್ ನೆಕ್ ವಶಪಡಿಸಿಕೊಂಡ್ರೆ ಭಾರತಕ್ಕೆ ಅತಿ ದೊಡ್ಡ ಏಟು. ಭಾರತಕ್ಕೆ ಒಂದೇ ಸಲ 3 ಶತ್ರುಗಳನ್ನ ಎದುರಿಸಬೇಕಾದ ಸನ್ನಿವೇಶ ಬಂದೊದಗುತ್ತೆ. ಅಂದ್ರೆ ಪಶ್ಚಿಮದಲ್ಲಿ ಪಾಕ್, ಉತ್ತರದಲ್ಲಿ ಚೀನಾ, ಪೂರ್ವದಲ್ಲಿ ಬಾಂಗ್ಲಾ. ಒಟ್ಟಾರೆ ಭಾರತದ ವಿರುದ್ಧ ಸಂಚು ಮಾಡ್ತಿದ್ದ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸಿದ್ದು, ಇದಕ್ಕೆ ಭಾರತ ಸಜ್ಜಾಗಿದೆ ಅಂತ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ವಿರುದ್ಧ ಪಾಕಿಸ್ತಾನ ಮಸಲತ್ತನ್ನ ಮಾಡ್ತಲೇ ಇರ್ತದೆ. ಅದಕ್ಕೆ ಉದಾಹರಣೆ ಎಂಬಂತೆ ಇದೀಗ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆ ನಿಂತು ಹೊಸ ಕುತಂತ್ರವನ್ನ ಮಾಡ್ತಾ ಇದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಬಾಂಗ್ಲಾದೇಶಕ್ಕೆ ಕಾಲಿಟ್ಟ ಐಎಸ್ಐ ಟೀಮ್. ಐಎಸ್ಐ ಎಂಟ್ರಿಯಿಂದ ಭಾರತಕ್ಕೆ ಟೆನ್ಷನ್. ಹೌದು, ಪಾಕಿಸ್ತಾನದ ನಟೋರಿಯಸ್ ಗುಪ್ತಚರ ಏಜೆನ್ಸಿ ಐಎಸ್ಐ ಬಾಂಗ್ಲಾದೇಶಕ್ಕೆ ರಹಸ್ಯವಾಗಿ 4 ಉನ್ನತ ಏಜೆಂಟ್ರನ್ನ ಕಳುಹಿಸಿದೆ. ಐಎಸ್ಐ ಮುಖ್ಯಸ್ಥ ಅಸಿಂ ಮಲಿಕ್ ನೇತೃತ್ವದಲ್ಲಿ ಈ ತಂಡ ಅಲ್ಲಿನ ಉನ್ನತ ನಾಯಕರನ್ನ ಭೇಟಿ ಮಾಡಿದೆ. ಭಾರತದ RINAW ಅಥವಾ ರಾ ಈ ಬೆಳವಣಿಗೆಗಳನ್ನ ಬಹಳ ನಿಕಟವಾಗಿ ಫಾಲೋ ಮಾಡ್ತಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ದೋಸ್ತಿ ಬೆಳೆದ್ರೆ ಭಾರತಕ್ಕೆ ಟೆನ್ಷನ್ ಯಾಕೆ ಅನ್ನೋದನ್ನ ಅವಲೋಕಿಸಿದ್ರೆ, ಪಾಕಿಸ್ತಾನವು ಭಾರತದ ವಿರುದ್ಧ ಬಾಂಗ್ಲಾದೇಶವನ್ನ ಎತ್ತಿಕಟ್ಟಬಹುದು. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಆಯುಧಗಳನ್ನ ಸರಬರಾಜು ಮಾಡಬಹುದು. ಬಾಂಗ್ಲಾಕ್ಕೆ ಪಾಕ್ JF-20 ಫೈಟರ್ ಜೆಟ್ಗಳನ್ನು ನೀಡಬಹುದು. ಬಾಂಗ್ಲಾ ಸೇನೆಗೆ ಪಾಕಿಸ್ತಾನ ತರಬೇತಿ ನೀಡಬಹುದು. ಬಾಂಗ್ಲಾದೇಶದಲ್ಲಿರೋ ಟೆರರಿಸ್ಟ್ಗಳನ್ನ ಭಾರತದ ವಿರುದ್ಧ ಬಳಸಬಹುದು. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದಕ್ಕೆ ಕುಮ್ಮಕ್ಕು ಕೂಡ ಕೊಡಬಹುದು. ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಬಹುದು. ಭಾರತದ RINAW ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಜೊತೆಗೆ ಅದಕ್ಕೆ ರಣತಂತ್ರ ರೂಪಿಸುತ್ತಿದೆ. ಆದ್ರೆ ಇವೆಲ್ಲದರ ನಡುವೆ ಪಾಕಿಸ್ತಾನದ ಏಜೆಂಟರು ರಂಗಪುರ ಎಂಬ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ರಂಗಪುರ ಭಾರತದ ಚಿಕನ್ ನೆಕ್ ಭಾಗದಲ್ಲಿದೆ. ಚಿಕನ್ ನೆಕ್ ಅಂದ್ರೆ ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸೋ ಒಂದು ಕಾರಿಡಾರ್. ಇದು ಕೇವಲ 17 ಕಿಲೋಮೀಟರ್ ಅಗಲ ಇದೆ. ಈ ಬೆಳವಣಿಗೆ ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಈ ಆತಂಕಕ್ಕೂ ಕಾರಣವಿದೆ. ರಂಗಪುರ ಬಳಿ ಭಾರತದ ಚಿಕನ್ ನೆಕ್ ಭಾಗವನ್ನ ಬ್ಲಾಕ್ ಮಾಡೋದು. ಚಿಕನ್ ನೆಕ್ ಬ್ಲಾಕ್ ಆದ್ರೆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಟ್ ಆಗಲಿದೆ. ಚಿಕನ್ ನೆಕ್ ಬ್ಲಾಕ್ ಆದ್ರೆ ಭಾರತ 2 ಭಾಗವಾಗಲಿದೆ. ಚಿಕನ್ ನೆಕ್ ವಶಪಡಿಸಿಕೊಂಡ್ರೆ ಭಾರತಕ್ಕೆ ಅತಿ ದೊಡ್ಡ ಏಟು. ಭಾರತಕ್ಕೆ ಒಂದೇ ಸಲ 3 ಶತ್ರುಗಳನ್ನ ಎದುರಿಸಬೇಕಾದ ಸನ್ನಿವೇಶ ಬಂದೊದಗುತ್ತೆ. ಅಂದ್ರೆ